ಇನ್ನು ಮುಖ್ಯಮಂತ್ರಿಯಾಗಿ 1 ತಿಂಗಳ ಕಾಲ ಪೂರೈಸಿರುವಂತಹ ಡಿಕೆ ಶಿವಕುಮಾರ್ ಅವರು ಮಾಜಿ ಸಿಎಂರನ್ನ ಭೇಟಿಯಾಗಿದ್ದಾರೆ. ಪತ್ನಿ ಉಷಾ ಹಾಗೆ ಸಹೋದರ ಡಿಕೆ ಸುರೇಶ್ ಜೊತೆಯಲ್ಲಿ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯ ನಿವಾಸಕ್ಕೆ ತೆರಳಿ ಬ್ರದರ್ಸ್ ಇಬ್ಬರೂ ಕೂಡ ಮಾಜಿ ಸಿಎಂರನ್ನ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದ್ದಾರೆ. ಸಿದ್ದರಾಮಯ್ಯನವರ ಕಾಲಿಗೆ ನಮಸ್ಕರಿಸಿದ್ದಾರೆ. ಸಂದರ್ಭದಲ್ಲಿ ಡಿಕೆ ಸುರೇಶ್ ಡಿಕೆ ಬ್ರದರ್ಸ್ ಜೊತೆಗೆ ಉಪಹಾರವನ್ನ ಸೇವಿಸಿದ್ದಾರೆ. ಸಿದ್ದರಾಮಯ್ಯನವರು ಉಪಹಾರದ ಸೇವನೆ ವೇಳೆ ಉಪಸ್ಥಿತರಿದ್ದರು. ಸಿಎಂ ಪತ್ನಿ ಉಷಾ ಹಾಗೆ ಅವರ ಮೈದುನ ಡಿಕೆ ಸುರೇಶ್ ಅವರು ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲೂ ಕೂಡ. ಮಾಜಿ ಸಿಎಂ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ. ಡಿಕೆ ಸುರೇಶ್ ಅವರು ಅಧಿಕಾರ ಸ್ವೀಕಾರ ಆಗಿ ಇಂದಿಗೆ 1 ತಿಂಗಳು. ಇನ್ನು ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಕೂಡ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಇಲ್ಲಿ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಬ್ಬರು ನಾಯಕರು ಕೂಡ ದೆಹಲಿಗೆ ಶೀಘ್ರದಲ್ಲೇ ತೆರಳಲಿದ್ದಾರೆ. ಅದಕ್ಕೂ ಮುಂಚೆಯೇ ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿ, ಅಂದರೆ ಅಧಿಕಾರ ಸ್ವೀಕಾರ ಆಗೋದಕ್ಕೂ ಮುಂಚೆ ಸಾಕಷ್ಟು ಗೊಂದಲಗಳಿತ್ತು. ಸಿದ್ದರಾಮಯ್ಯನವರು ಎಲ್ಲಿ ಅಧಿಕಾರವನ್ನು ಬಿಟ್ಕೊಡ್ತಾರೋ ಇಲ್ವೋ ಅನ್ನುವಂತಹ ಗೊಂದಲಗಳಿತ್ತು. ಅದೆಲ್ಲವೂ ಕೂಡ ಸರಾಗವಾಗಾಯಿತು. ನಂತರದಲ್ಲಿ ಅವರ ಭೇಟಿ ವಿರಳವಾಗಿತ್ತು. 1 ತಿಂಗಳಿಗ ಪೂರೈಸಿರುವಂತಹ ಬೆನ್ನಲ್ಲೇ ಅವರ ಕುಶಲೋಪರಿಯನ್ನು ವಿಚಾರಿಸಿ ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಗುಮುಖದಿಂದಲೇ ಸಿದ್ದರಾಮಯ್ಯನವರು ಅವರಿಬ್ಬರನ್ನ ಮಾತನಾಡಿಸಿದ್ದಾರೆ. ಸಂದರ್ಭದಲ್ಲಿ ಇನ್ನು ಇದೇ ಸಮಯದಲ್ಲಿ ಡಿಕೆ ಸುರೇಶ್ ಅವರು ಕೂಡ ಮಾಜಿ ಸಿಎಂ ಕಾಲಿಗೆ ನಮಸ್ಕರಿಸಿ ಅಲ್ಲಿಂದ ತೆರಳಿದ್ದಾರೆ.